ಸೊ ಈ ಕೋಡಿ ಪಕ್ಕದಲ್ಲಿ ಇದೊಂದು ದೇವಸ್ಥಾನ. ಇಲ್ಲೆಲ್ಲ ಈ ಥರ ಪೊದೆಗಳಿದ್ವು ಮೇಡಮ್ ಇಲ್ಲಿ. ಅದನ್ನೊಬ್ಬರು ಅವರು ಮುಸ್ಲಿಮು, ಅವ್ರಿಗೆ ಕನಸಲ್ಲಿ ಇಲ್ಲಿ ಒಂದು ಲಿಂಗ ಐತೆ, ಅದನ್ನ ನೀನು ಕ್ಲೀನ್ ಮಾಡಬೇಕು, ಅದನ್ನ ತೋರಿಸೈತೆ ಕನಸಲ್ಲಿ. ಆಮೇಲೆ ಅವ್ರು ಬಂದು ಅಲ್ಲಿ ಊರಾಗಿನ ಜನಗಳಿಗೆ ಹೇಳಿ ಅವರು ಜೊತೆನಲ್ಲಿ ಒಂದಷ್ಟು ಜನ ಕರ್ಕೊಂಬಂದು ಇದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಲಿಂಗ ಕಾಣಿಸಿದೆ ಅವ್ರಿಗೆ. ಇವಾಗ ಅಲ್ಲೇನು ಲಿಂಗ ಐತೆ ಅದು ಕಾಣಿಸೈತೆ. ಆಮೇಲೆ ಅದು ಓಕೆ ಇಲ್ಲಿ ಲಿಂಗ ಇಲ್ಲೊಂದು ದೇವಸ್ಥಾನ ಇತ್ತು ಅಂತೇಳಿ. ಸೊ ಈ ಕಲ್ಲುಗಳೆಲ್ಲ ಇಲ್ಲಿದ್ದಾವೆ, ಅದ್ಯಾವ ಗೊತ್ತಿರಲಿಲ್ಲ. ಮತ್ತು ಅವುಗಳನ್ನೆಲ್ಲ ಹುಡುಕಿ ಸೊ ಈ ಥರ ಒಂದು ಊರಾಗಿನ ಜನಗಳು ಸೇರಿ ಒಂದು ಶೆಡ್ ಮಾಡವ್ರೆ. ಬಟ್ ಇಲ್ಲಿ ಶಕ್ತಿ ಏನಿದೆ, ಏನು ಪವರು ಇದು ಗೊತ್ತಿಲ್ಲ ಇಲ್ಲಿ. ಸೊ ಇವಾಗ ನೀವು ಇಲ್ಲಿ ತನಕ ಬಂದಿದ್ದೀರಿ, ಹಾಗಾಗಿ ನಿಮಗೆ ನಾನು ಈ ಜಾಗನ ತೋರಿಸಿದ್ದೀನಿ. ಇದ್ರದ್ದು ಒಂದು ಸ್ವಲ್ಪ ಯಾವ ಥರ ಎಷ್ಟು ಹಳೇದಿದು, ಎಷ್ಟು ಪುರಾತನ, ಇಲ್ಲಿ ಏನು ಶಕ್ತಿ ಈಗಲೂ ಇದೆಯಾ ಅಂಥೇಳಿ ನಾನು ಚೆಕ್ ಮಾಡೋಣ ಅಂತ. ಇಲ್ಲಿ ಯಾವ ದೇವರಿದೆ ಅನ್ನೋದು ನಮಗೆ ಗೊತ್ತಿಲ್ಲ, ಬಟ್ ಇದು ಲಿಂಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದು ಈಗ ಯಾರು ಪೂಜೆ ಮಾಡ್ತಾ ಇಲ್ಲ, ಮೊದಲು ಮಾಡೋರು, ಕಮ್ಮಿ ಆಗಿದೆ. ಸೊ ಇದು ಸ್ಮಶಾನ ಪಕ್ಕದಲ್ಲೇ, ಸ್ಮಶಾನ ಜೊತೆನಲ್ಲೇ ಇದೈತೆ. ಇದನ್ನು ಚೆಕ್ ಮಾಡಿ ತಿಳಿಸಿ ಮೇಡಮ್. ಸರ್ ಇದು ಬಂದು ಇದೇ ಜಾಗದಲ್ಲಿ ಇದ್ದಿದ್ದಂತೆ. ಬಟ್ ನಂದಿ ಬಂದದ್ದು 4 ಮೂಲೆಯಲ್ಲಿ ನಂದಿ ಇತ್ತಂತೆ. ಓಕೆ, 4 ಮೂಲೆಯಲ್ಲಿ ಒಂದೇ ಐತೆ, ಅದೇ ತರ 4 ಮೂಲೆಯಲ್ಲಿ ಅದೇ ತರ 4 ಕಡೆಗೆ ನಂದಿ ಇತ್ತಂತೆ. ಓಕೆ ಓಕೆ, ಇದು ಇರೋ ಜಾಗದಲ್ಲೇ ಇದೆ ಅಂತೆ. ಓಕೆ, ಇದು ಒರಿಜಿನಲ್ ಮತ್ತೆ ಒರಿಜಿನಲ್ ಇದು ಯಾರು ಕಲ್ಸಿಲ್ಲ? ಇಲ್ಲ ಇಲ್ಲ ಅಲ್ಲ, ಇದು ಇನ್ನು ತುಂಬಾ ಕೆಳಗಡೆ ಹೋಗುತ್ತೆ. ಇದು ಇನ್ನೂ ತುಂಬಾ ಕೆಳಗಡೆ ಇದೆ ಅಂತೆ. ಇನ್ನು ಅಂದ್ರೆ ಎಷ್ಟು ಡೀಪ್ ಇದೆ? ಇನ್ನೂ ಸ್ವಲ್ಪ ಡೀಪ್, ತುಂಬಾ ಕೆಳಗಡೆ ಇದೆ. ಓಕೆ ಓಕೆ, ಇದು ಇವ್ರ ಲಿಂಗ ಬಂದು ಇನ್ನು ಕೆಳಗಡೆ ಇದೆ. ಅಂದ್ರೆ ಇದು ಒಳಗಡೆ ಪಾಣಿಪೀಠ ಎಲ್ಲ ಇದೆಯಾ ಇದ್ರದ್ದು? ಅದಿಲ್ಲ, ತೆಗೆದ್ಬಿಟ್ಟಿದೆ, ಅದು ಹೋಗಿ ಒಡೆದೋಗಿದೆ. ಬಟ್ ಇವ್ರ ಲಿಂಗ, ಇದೇ ಲಿಂಗ ಇನ್ನೂ ಒಳಗಡೆ ಇದೆ. ಈ ಭಾಗ ಇನ್ನೂ ಉದ್ದಕ್ಕೆ ಒಳಗಡೆ ಇದೆ. ಓಕೆ ಓಕೆ, ಅಂದ್ರೆ ಇನ್ನೂ 5 ಅಡಿ ಇನ್ನೂ ಇದೆ. ಅದು ಅಡಿ ಇದೆ ಗೊತ್ತಿಲ್ಲ, ಬಟ್ ಹೇಳ್ತಾವ್ರೆ ಇದು ಎಲ್ಲಿದೆ ಅದೇ ಜಾಗದಲ್ಲಿ ತೆಗೆದ್ಬಿಟ್ಟು ಮಾಡ್ಬೇಕಂತೆ. ಇದೇ ಜಾಗದಲ್ಲಿ ಮಾಡ್ಬೇಕಾದ್ರೆ ಇದೇ ಜಾಗದಲ್ಲಿ ಮಾಡ್ಬೇಕಂತೆ, ಬೇರೆ ಎಲ್ಲಿ ಇಡಂಗಿಲ್ಲ. ಬೇರೆ ಬಸವಣ್ಣ ಇಲ್ಲಿ ಇದೆಯಾ ಇಲ್ಲ ತರ ಹೊಸದ್ ಮಾಡ್ಬೇಕಾ? ಸರ್ ಎತ್ಕೊಂಡು ಹೋಗಿದ್ದಾರೆ. ಸುತ್ತಮುತ್ತ ಇದೆಯಾ, ವಾಪಸ್ ಬರುತ್ತಾ? ಅದು ಬೇಡ, ಅಲ್ಲೆಲ್ಲ ಪೂಜೆ ನಡೀತಾ ಇದೆ, ಬೇರೆ ಕಡೆ ಇಟ್ಟು ಪೂಜೆ ಮಾಡ್ತಾವ್ರೆ. ಮತ್ತೆ ಇಲ್ಲಿ ಮಾಡ್ಬೇಕಂದ್ರೆ ಹೊಸದೇ ತಂದು ಮಾಡ್ಬೇಕು. ಹೊಸದ್ ತಂದು ಮಾಡಿದ್ರೆ ಮಾಡಿ ಇಡಬೇಕು, ಸರಿ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಿದ ವಸ್ತುಗಳು ಇನ್ನೇನಾದ್ರು ಇಲ್ಲಿ ಇದಾವ? ಎಲ್ಲ ಆಗಿದ್ರೆ ಎಲ್ಲಾ ಕಡೆಗೆ ಸಿಗುತ್ತೆ. ಎಷ್ಟು ಅಡಿ ಆಗಿರ್ಬೇಕು? ಯಾರನ್ನ ಗೊತ್ತು ಮಾಡಬಹುದಾ? 15 ಎಕರೆ. 15 ಎಕರೆ. ಇದು ಯಾವ ದೇವಸ್ಥಾನ ಮೇಡಮ್? ಸೋಮಲಿಂಗೇಶ್ವರ ದೇವಸ್ಥಾನ. ಈ ದೇವರ ಹೆಸರು ಸೋಮಲಿಂಗೇಶ್ವರ ಸ್ವಾಮಿ. ನಮ್ಮ ಹೆಸರು ಮಂಜುನಾಥ್ ಅಂತ, ಇದೇ ಗ್ರಾಮ ಬಿಸ್ನಳ್ಳಿ. ಆ್ಯಕ್ಚುಲಿ ಇದು ನಾವು ಹುಡುಗರಿರ್ಬೇಕಾದ್ರೆ, ಹುಡುಗರಂದ್ರೆ ಸುಮಾರಾಗಿ ದೊಡ್ಡವರೇ ಇದ್ರೆ, ಯಾರೋ ಒಬ್ಬ ಮುಸ್ಲಿಂ ಅವ್ರಿಗೆ ಅದೇನು ಜ್ಞಾನೋದಯ ಆಯ್ತೋ ಗೊತ್ತಿಲ್ಲ, ಅವರು ಒಂಥರ ರಿಯಾಕ್ಟ್ ಮಾಡ್ತಿದ್ರು. ಅದೇನೋ ಇದ್ರೊಳಗಡೆ ಇದಕ್ಕಿದ್ದಂಗೆ ಬಂದು ಇದೆಲ್ಲ ಹಿಂಗೆ ಕೀಳೋದು ಮಾಡೋದು ಎಲ್ಲ ಮಾಡ್ತಿದ್ದಯಪ್ಪ. ಆಮೇಲೆ ಇಲ್ಲಿ ಏನೋ ದೇವ್ರದ್ದು ಶಕ್ತಿ ಇದೆ ಅಂತ ಹೇಳಿ ಈ ಕಲ್ಲುಗಳೆಲ್ಲ ಸಿಕ್ಕಿತ್ತು. ಅದರಲ್ಲೇ ಎಲ್ಲ ಇಲ್ಲೇ ಸಿಕ್ಕಿದೆ. ಅದು ಅದು ಹೆಂಗಿದೆಯೋ ಹಂಗೆ ಇತ್ತು. ಅದು ಹೆಂಗಿತ್ತು ಹಂಗೆ ಇತ್ತು. ಹಿಂಗೆ ದಾರಿ ಇತ್ತು, ಹಿಂಗೆ ಕಟ್ಟೆ ಮೇಲೆ ಹೋಗೋದಿಕ್ಕೆ, ಏರಿ ಮೇಲೆ ಹೋಗೋದಿಕ್ಕೆ. ಆಮೇಲೆ ಈ ಕಲ್ಲುಗಳೆಲ್ಲ ಇದು ಕೆದಕ್ದಾಗ ನೋಡಿ, ಆ ಕಲ್ಲು ಈ ಕಲ್ಲು ಇವೆಲ್ಲ ಸಿಕ್ಕಿದಿಲ್ಲೇ. ಮಲಗ್ಬಿಟ್ಟಿದ್ವು, ಎಲ್ಲ ಕಸ ಕಡ್ಡಿ ಎಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಸರ್. ಮರ ಗಿಡಗಳು ಎಲ್ಲ ಏನು ಕಾಣಿಸ್ತಿರ್ಲಿಲ್ಲ. ಆಮೇಲೆ ಅವ್ರಿಗೆ ಅದು ಏನ್ ದೈವ ಇದು ಆಯ್ತು, ಅವ್ರು ಅದನ್ನ ಈ ಹುಡುಕಿ ಹೆಚ್ಚಿ ಈ ತರ ಇಟ್ರು.
ಅವರೇ ಬಂದು ಪೂಜೆ ಮಾಡೋದು ಎಲ್ಲ ಮಾಡ್ತಿದ್ರು. ಮುಸ್ಲಿಮ್ಸ್ ಅವ್ರ ಆಕ್ಚುಲಿ. ಇಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಸರ್, ಎಷ್ಟೋ ಕಾಲ ಆಗೋಗೈತೆ. ಗೊತ್ತೇ ಇಲ್ಲ ಸರ್ ಯಾರಿಗೂ. ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದ್ರಲ್ಲಿ ಏನೋ ಲಿಪಿಗಳೈತೆ, ಅದು ಏನಂತ ಗೊತ್ತಾಗುತ್ತಾ? ಬರ್ದಿದ್ದಾರೆ ಅದ್ರ ಮೇಲೆ. ಅರ್ಥ ಆಗಲ್ಲ ನಮ್ಗೆ ಅಲ್ಲ, ಆ ಭಾಷೆ ಅರ್ಥ ಆಗೋರಿಗೆ ಚೆಕ್ ಮಾಡಿಸಿದ್ರೆ ಗೊತ್ತಾಗ್ಬೋದು. ಅದ್ರ ಮೇಲೆ ಏನೋ ಬರ್ದಿದೆ, ನಾನು ಅದು ನೋಡ್ತಾ ಇದ್ದೆ. ಇದ್ರ ಮೇಲೆ ಒಂದು ಲಿಪಿ ಐತೆ, ಬರವಣಿಗೆ ಐತೆ. ಹೌದು ಸರ್, ಯಾರೋ ಏನೋ ಹೇಳಿದ್ರು ನಮಗೆ ಇದ್ರ ಬಗ್ಗೆ. ಬರ್ದಿದ್ದಾರೆ, ಬಟ್ ಅದನ್ನ ಕಂಡುಹಿಡಿಯೋದು ಕಷ್ಟ ಆಗ್ತದೆ. ಆಮೇಲೆ ಇದು ಎಲ್ಲಿದೆ ಹೇಳೋಣ. ಇದು ಅಲ್ಲೇ ಇದ್ದಿದ್ದು. ಆಕ್ಚುಲಿ ಇದು ಇಲ್ಲಿತ್ತು, ಇದನ್ನ ಯಾರೋ ಹೊಸಕೋಟೆ ಅವ್ರು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಹೌದಾ? ತಿರುಗಿ ಮತ್ತೆ ನಮ್ಮ ತಂದೆಯವರ ಏನೋ ಹುಡುಕ್ಸಿ ಯಾರೋ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟಿದ್ದಾರೆ ಅಂತೇಳಿ ಮತ್ತೆ ಎತ್ಕೊಂಡ್ಬಂದು ಇಲ್ಲೇ ಇಟ್ರು. ಅದು ಬರ್ದಿರೋದು ಉಲ್ಟಾ ಇರ್ಬೇಕು. ಅಲ್ಲ ಅದು ಸಂಸ್ಕೃತ ಲಿಪಿ ತರ, ಅದು ತಮಿಳು ಸಂಸ್ಕೃತ ಮಿಕ್ಸ್ ತರ ಇದೆ. ಇವಾಗ ಇದು ಎಷ್ಟು ವರ್ಷ ಹಳೇದು ಅಂತ ನಿಮ್ಗೆ ಅಂದಾಜಲ್ಲಿ ಹೇಳ್ಬೋದಾ ನೀವು? ಇದು ಒಂದ್ ತಲಾಂದ್ರ ಮೇಲೆ ಆಗಿದ್ದು ಸರ್. ಹಂಗಲ್ಲ ಸರ್, ನಮ್ ತಂದೆಯವ್ರಿಗೆ ಗೊತ್ತಿಲ್ಲ. ಬಟ್ ಇವಾಗ ಆಮೇಲೆ ಪರಿಚಯ ಆಗಿರೋದು ಇದು. ಆಮೇಲೆ ಇದ್ಕಿದ್ದಾಗೇನೆ ಒಬ್ರು ಮುಸ್ಲಿಮ್ಸ್ ಅವರು ಅದು ಮುಸ್ಲಿಮ್ಸ್ ಅವರು ಕಲ್ಲೆಲ್ಲ ಈ ತರ ಇಡ್ಸಿದ್ರು. ಆಮೇಲೆ ಇದನ್ನ ನಮ್ಮೂರ ಗ್ರಾಮಸ್ಥರು ಕೃಷ್ಣಪ್ಪ ಅಂತ, ಪಾಪ ಅವ್ರು ತೀರ್ಕೊಂಡ್ಬಿಟ್ರು. ಅವರು ಈ ತರ ಶೆಡ್ ಮಾಡಿಸಿದ್ರು. ಮಾಡಿಸಿದ್ಮೇಲೆ ಏನೋ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ಯಾರೋ ಒಂದು ಹುಡುಗ ಬಂದು ಯಾವಾಗ್ಲೂ ಮಲಗಿರ್ತಾನೆ ಇಲ್ಲಿ, ಪಕ್ಕದೂರವರು. ಆಕ್ಚುಲಿ ಅವ್ನು ನನ್ನ ಕ್ಲಾಸ್ಮೇಟೆ. ಅವ್ನಿಗೆ ಏನೋ ಸ್ವಲ್ಪ ಸೆಂಟಿಮೆಂಟು, ಬಂದು ಇಲ್ಲಿ ಮಲಗಿರ್ತಾನೆ ಸುಮಾರು ಹೊತ್ತು. ಮಲ್ಕೊಂಡಿದ್ದು ಹೋಗ್ತಾನೆ, ಏನೋ ಗೊತ್ತಿಲ್ಲ. ಅವನಷ್ಟಕ್ಕೆ ಅವನೇ ಬಂದಿರ್ತಾನೆ, ಮಲಗಿರ್ತಾನೆ. ಮಧ್ಯಾಹ್ನ ಟೈಮ್ ಬಂದ್ರೆ ಇರ್ತಾನೆ. ಇಲ್ಲ, ಈ ನಮ್ಮೂರವರು ಹೆಣ್ಮಕ್ಳು ಯಾರೋ ಹೆಂಗಸರು ಅವರು ಇವರು ಬಂದು ಮಾಡ್ತಾರೆ. ಬಟ್ ಏನೋ ಒಂಥರ ಯಾರಿಗೂ ಏನೋ ಬುದ್ಧಿ ಕೊಟ್ಟಂಗೆ ಅದು ಏನೋ ಹಂಗೆ ಇದೆ ಕಲ್ಲೆಲ್ಲ ಇನ್ನ. ಬಟ್ ಇದು ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಸರಿ, ಏನೋ ತಲದ ದೇವ್ರು ಅಂತ ಜನ ಹೇಳ್ತಾ ಇದಾರೆ. ಅದು ಕರೆಕ್ಟ್ ಆಗಿ ಏನ್ ಅನ್ನೋದು ಮ್ಯಾಟ್ರು ಹೇಳ್ತಾ ಇರಲ್ಲ, ನಮ್ಗೆ ಗೊತ್ತಿಲ್ಲಲ್ಲ. ಯಾವ ದೇವ್ರು ಅಂತ ಹೇಳ್ಬೋದಾ ಅದನ್ನ? ಈಗ ಇಷ್ಟು ನಿಮ್ಗೆ ಗೊತ್ತಿದೆ. ಮುಸ್ಲಿಂ ಇದಾರ ಅವರು ಸರ್, ಅವರು ಪಾಪ ಇಲ್ಲಿ ಪೂಜೆ ಮಾಡೋದ್ರಿಂದ ಅವ್ರನ್ನ ಯಾರು ಸೇರಿಸ್ತಿರ್ಲಿಲ್ಲ, ಹಂಗಾಗ್ಬಿಟ್ಟಿದ್ರು. ನೋಡಿ ಮೇಡಮ್, ಹಿಂಗ್ ಬರ್ಬೇಕಾಗಿತ್ತು, ಇಲ್ಲಿ ಹಿಂಗ್ ಇಳಿದು ಡೌನ್ ಅಲ್ಲಿ ಹಿಂಗ್ ಕ್ರಾಸ್ ಆಗಿ ಹಿಂಗ್ ಹತ್ಬೇಕಾಗಿತ್ತು, ಅಲ್ಲಿ ಹತ್ಬೇಕಾಗಿತ್ತು. ಬಂಡಿಗಳಲ್ಲಿ ಬರ್ತಿದ್ರು ಅಷ್ಟೇ, ನಡ್ಕೊಂಡು. ಮಳೆಗಾಲದಲ್ಲಿ ಬರಕತ್ತಿರಲ್ಲ. ಅವ್ರವ್ರು ಇವ್ರವ್ರು ಬರ್ಬೇಕಾದ್ರೆ ನೋಡಿ ಕೋಡಿ ಮೇಲೆನೆ ಹಿಂಗೆ ಬರ್ಬೇಕಾಗಿತ್ತು. ಯಾರೋ ಇಲ್ಲ. ಈ ಮಳೆ ಸೀಸನ್ ಅಲ್ಲಿ ಫುಲ್ ಹಿಂಗೆ ಬರ್ಬೇಕಾಗಿತ್ತು. ಯಾರನ್ನ ಗಂಡಸರು ಆ ಊರಲ್ಲಿ ಕರೆಕ್ಟ್ ಅಂಗಡಿಗಳು ಇರ್ಲಿಲ್ಲ ಅವಾಗ. ನಮ್ಮೂರಲ್ಲೇ ಅಂಗಡಿ ಇದ್ದಿದ್ದು. ಆ ಅಂಗಡಿಗಳಿಗೆ, ಫ್ಲೋರ್ ಮಿಲ್ಗೆಲ್ಲ ಇಲ್ಲೇ ಬರ್ತಿದ್ದು. ಬಟ್ ಇಲ್ಲಿ ದಾರಿ ಇದ್ದಿದ್ದು ಹಿಂಗೆ, ಆದ್ರೂ ಯಾರಿಗೂ ಗೊತ್ತಿಲ್ಲ ಇವೆಲ್ಲ ಇಲ್ಲಿ ಇರೋದು. ಇದೆಲ್ಲ ಹಳೆ ಕಾಲದ್ದಲ್ವಾ? ಇದೆಲ್ಲ ಮುಂಚೆನೆ ಹಳೇದಿತ್ತ? ಇದೆಲ್ಲ ಮಾಡಿರೋ ಅದು ನೀರು ಬ್ರಿಡ್ಜ್. ಅದು ಹಳೇದು. ಹಳೇದಲ್ವಾ? ಅದು ಹಳೇದು. ಇದು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದಾಗ ಏನೋ ಮಾಡಿಸಿದ್ದು. ಸಾರಿ, ದೇವೇಗೌಡರು ಸಿಎಂ ಆಗಿದ್ರಲ್ಲ ಆಗ ಮಾಡಿಸಿದ್ದು ಈ ಬ್ರಿಡ್ಜ್. ಇಲ್ಲೇ ಬಂದು ಪೂಜೆ ಮಾಡಿದ್ ನೋಡಿದ್ರಿ ನಾವು. ಅದು ಸುಮಾರು ವರ್ಷ ಆಗಿದೆ, ಮನೆ ಆಗಿರೋದು. ಎಲ್ಲ ಕೂಗ್ತಾ ಇದೆ. ಇದು ಮುಸ್ಲಿಂ ಒಬ್ಬರ ಕಡೆಯಿಂದ ಈ ಜಾಗನ ಅವ್ರಿಗೆ ಮುಸ್ಲಿಮ್ಸ್ ಅವ್ರದೇ ಜಾಗ ಅಂತಲ್ಲ, ಅವ್ರು ಪತ್ತೆ ಮಾಡಿದ್ದು. ಅದು ಪತ್ತೆ ಮಾಡಿದಂದ್ರೆ ಯಪ್ಪ ಒಂಥರ ವಿಚಿತ್ರವಾಗಿ ಕಣ್ಣೆಲ್ಲ ರೆಡ್ ಆಗ್ಬಿಡೋದು. ಆಮೇಲೆ ಹಿಂಗೆ ಕೈಯಲ್ಲಿ ಹಿಂಗೆ ಇದ್ ಮಾಡೋದು ಎಲ್ಲ ಮಾಡೋಣ. ಯಪ್ಪ ಅಪ್ಪನ್ಗೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟದೆ, ಏನೋ ಮೆಂಟಲ್ ಶಾಕ್ ಅದು ಇದು ಅನ್ನೋರು. ಯಾವಾಗ ಇವೆಲ್ಲ ಸಿಕ್ತೋ ಅವಾಗ ಏನೋ. ಆಮೇಲೆ ಯಾರು ಸೀರಿಯಸ್ ತಗೊಂಡಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಏನೋ ಆತನ ಹುಚ್ಚು, ಏನೋ ಕಲ್ಲು ಎಚ್ಬಿಟ್ಟು. ಆಮೇಲೆ ಇಲ್ಲ ಕ್ಲೀನ್ ಮಾಡ್ಸಿರಿ ಅಂತ ಹೇಳಿ ಹಿಡಿದ್ಬಿಟ್ಟ ಯಪ್ಪ. ಅವಾಗ ಆ ಹಿಂಸೆ ನೋಡ್ಲಾರ್ದೆ ಕ್ಲೀನ್ ಮಾಡ್ಸಿದ್ರೆ ಈ ಕಲ್ಲುಗಳೆಲ್ಲ ಸಿಕ್ತು. ಇವೆಲ್ಲ ಇಲ್ಲಿದ್ದಾವೆ, ಎಲ್ಲ ಇದ್ರಲ್ಲೇ ಸರ್. ಯಾರಿಗೂ ಗೊತ್ತಿಲ್ಲ ಸರ್ ಇಲ್ಲಿ ಇರೋದು. ಇತಿಹಾಸ ಐತೆ ಇಲ್ಲಿ. ಸೊ ಈಗ ಮೇಡಮ್ ಅವರು ಇದ್ರದ್ದು ಒಂದು ಧ್ಯಾನ ಮಾಡ್ತಾ ಇದ್ರು. ಸೊ ಇದ್ರದ್ದು ಒರಿಜಿನಲ್ ನಿಮ್ ಧ್ಯಾನಕ್ಕೆ ಈ ಜಾಗದಲ್ಲಿ ಏನ್ ಶಕ್ತಿ ಇದೆ, ಯಾವ ಕಾಲದ್ದು ಏನೆಲ್ಲ ಹೇಳ್ಬೋದು ಮೇಡಮ್ ಅವರು? ಸರ್, ಇದು 13ನೇ ಶತಮಾನದ್ದು. 12ನೇ ಶತಮಾನ ಅಂದ್ರೆ ಬಸವಣ್ಣವ್ರು ಹುಟ್ಟಿದ್ದು. ಅದಾದ್ಮೇಲೆ 100 ವರ್ಷ. 13ನೇ ಶತಮಾನದ್ದು ಅಂದ್ರೆ ಸುಮಾರು ಈಗ 21ನೇ ಶತಮಾನದಲ್ಲಿ ಇದ್ದೀವಿ ನಾವು. ಇದು 13. ಅವಾಗ ಇಲ್ಲಿ ಒಂದು ದೊಡ್ಡದಾಗಿ ದೇವಸ್ಥಾನ ಇತ್ತು. ದೇವಸ್ಥಾನ ಇರ್ಬೇಕು ಈಗ. ಆವಾಗಿನ ಕಾಲದ ಇದು. ಹೌದು ಸರ್, ಇದು ಲಿಂಗ. ಇದರಲ್ಲೆಲ್ಲ ಇದಿತ್ತು, ಅದೆಲ್ಲ ಹೋಗಿದೆ. ಕತೆ ಹೇಳ್ಬಿಡ್ತೀನಿ ಇದ್ರದ್ದು. ಇದು ದೊಡ್ಡ ದೇವಸ್ಥಾನ ಇತ್ತು ಇಲ್ಲಿ ಈ ಜಾಗದಲ್ಲಿ. ಎಲ್ಲ ಅಮ್ಮನವ್ರದ್ದು ಇದಿತ್ತು, ಲಿಂಗದ ಇತ್ತು. ಆಮೇಲೆ ಎಲ್ಲ ದೇವ್ರಗಳ್ದು ಒಂದೊಂದು ಸುತ್ತ ಇದೆಲ್ಲ. ಇವಾಗ ಇದೆಲ್ಲ ನೋಡಿ, ಇದು ಫುಲ್ ಎಲ್ಲ ಹುಡುಕಿದ್ರು ಸಿಗುತ್ತೆ, ಜಾಗ ಸಿಗುತ್ತೆ. ಇದೆ ದೊಡ್ಡ ದೇವಸ್ಥಾನ ಇದು. ಇದು ಮಾತ್ರ ಉಳ್ಕೊಂಡಿದೆ. ಯಾಕಂದ್ರೆ ಇದು ಶಾಪದಿಂದ, ಒಂದು ಹೆಂಗಸಿನ ಶಾಪದಿಂದ ಇದು ಈ ತರ ಉಳ್ಕೊಂಡಿದೆ. ಅದಕ್ಕೆ ಸರಿಯಾಗಿ ಪೂಜೆ ಆಗ್ತಾ ಇಲ್ಲ. ಒಂದು ಆ ಶಾಪ ಹೆಂಗ್ ಬಂತಂದ್ರೆ, ಇಲ್ಲಿ ಕಾವಲು ಕಾಯ್ತಾರಲ್ಲ ಕಾವಲ್ಗಾರರು, ಅವರು ವೈಫು ಮಿಸ್ಸಸ್, ಅವ್ರು ಏನ್ ಮಾಡಿದ್ದಾರೆ, ಅವಾಗ ಈ ರಾಜರ ಕಾಲದಲ್ಲಿ ಒಡವೆಗಳೆಲ್ಲ ಹಾಕಿರ್ತಾರೆ ದೇವ್ರಿಗೆ ಅಂತ.
ಅದು ಕಳ್ತನ ಮಾಡಿ ಹೋಗ್ಬೇಕಾದ್ರೆ ಇವರು ತಡೆದಿದ್ದಾರೆ ಅದನ್ನು. ತಡಿಬೇಕಾದ್ರೆ ಅವ್ರನ್ನ ಕೊಚ್ಚಿ ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ತಗೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ ಕಳ್ಳರು. ಅವಾಗ ಏನು ಮಾಡಿದ ಅವರು ಮಿಸಸ್ ಬೆಳಗ್ಗೆ ಎದ್ದು ಬರಬೇಕಲ್ಲ, ಬಂದಿಲ್ಲ ಅಂದ್ಬಿಟ್ಟು ಅವ್ರು ಬಂದು ನೋಡಿದಾಗ ಅಲ್ಲಿ ಸಾಯಿಸಿರೋದು ನೋಡಿದ್ದಾರೆ. ಆವಾಗ ನೀನು ಏನಕ್ಕಿದೆಯಾ ಈ ಜಾಗದಲ್ಲಿ ಇದ್ದು, ನನ್ನ ಗಂಡ ಸತ್ತೋದ್ನಲ್ವಾ, ನಿನಗೆ ಪೂಜೆ ಆಗ್ಬಾರ್ದು ಏನೂ ಆಗ್ಬಾರ್ದು ಅಂತ ಶಾಪ ಕೊಟ್ಬಿಟ್ಟು ಅವರು ಹೊಟ್ಟೋಗಿದ್ದು. ಅವಮ್ಮ ಈ ದೇವ್ರಿಗೆ ಶಾಪ ಈ ಥರ ನನ್ಗೆ ಕಾಣಿಸಿದ ಅಷ್ಟೇ, ಆ ಥರ ಹೇಳಿಬಿಟ್ಟು ಹೊಟ್ಟೋಗಿದ್ದೀನಿ. ನೀನಿದ್ದು ನನ್ನ ಗಂಡ ಸತ್ತೋದ್ಮೇಲೆ ನಿನಗೇನು ಪೂಜೆ ಬೇಕು, ನೀನೇನಕ್ಕಿರಬೇಕು, ಜನನೇ ನೀನು ಕಾಪಾಡಿಲ್ಲ ಅಂದರೆ ನೀನೇನಕ್ಕಿರಬೇಕು, ನೀನು ಬೇಡ ಅಂತೇಳಿ ಹತ್ಕೊಂಡು ಶಾಪ ಕೊಟ್ಬಿಟ್ಟು ಹೊಟ್ಟೋಗಿದ್ದು. ಆವಾಗ ಅದು ಪಾಲ್ ಬ್ಲಾಕ್ ಶುರುವಾಯಿತು. ಅದು ಪತಿವ್ರತೆ ಅಲ್ವಾ ಅವರು, ಅವು ಹಂಗೆ ಪಾಲ್ ಬ್ಲಾಕ್ ಶುರುವಾಯಿತು. ಈ ಕಲ್ಲು ಬಂದು ಅವತ್ತು ಇಟ್ಟಿರೋದು ಇದೇ ಕಲ್ಲು ಹಿಂಗೆ ಇರ್ತೀಯಾ, ಇಲ್ಲ ಇದನ್ನ ಕದಿಸಿ ಏನಾದರೂ? ಇಲ್ಲ 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 ಇಲ್ಲ, ಏನು ಮಾಡಿಲ್ಲ, ಇದು ಹಾಗೇ ಇದೆ. ಇದು ಶಾಪದಿಂದ ಆಗಿರೋದು ಹಾಗೆ ಇದೆ. ಅದು ಒಡೆದೋಗಿರುತ್ತೆ ಸರ್, ಏನಾರು ಬಿದ್ದು ಅವಾಗ ದೇವಸ್ಥಾನ ಇರ್ತವೆ, ದೇವಸ್ಥಾನ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತವೆ, ಅವು ಬಿದ್ದಾಗ ಅದು ಒಡೆದೋಗಿರುತ್ತೆ. ಇದು ಮಾತ್ರ ಏನಾಗ್ಲಾರ್ದು ಹಾಗೆ ಇದೆ. ಅಂದ್ರೆ ಶಾಪ ಮುಕ್ತಿ ಆಗ್ಬೇಕಲ್ವಾ, ಅವ್ರು ಏನ್ ಶಾಪ ಬಿಟ್ಟಿದಾರೆ ಅದು ಮುಕ್ತಿ ಆಗ್ಬೇಕಲ್ವಾ, ಅಲ್ಲಿ ಗಂಟ ಹಾಗೆ ಇರ್ತಾರೆ ಅವರು. ಈಗ ಇದಕ್ಕೆ ಆ ತರ ಪೀಠ ಮಾಡಿಸಿ ಮಾಡ್ಬೋದಾ? ಮಾಡ್ಬೋದು. ಅಲ್ಲ ಅಲ್ಲ, ಅದೇ ಅದೇ ಈಗ ಪರಿಹಾರ ಅದಕ್ಕೆ ನೋಡಿ, ನೀವು ಈ ತರ ಎಲ್ಲ ಮಾಡಿಸ್ತೀನಿ ಅಂದ್ರೆ ಊರ್ ಜನಗಳೆಲ್ಲ ಸೇರ್ಕೋಬೇಕು. ಊರ್ ಜನ ಸೇರ್ಬಿಟ್ಟು ಅದಕ್ಕೆ ನೀವು ಒಂದು ಒಳ್ಳೆ ದೇವಸ್ಥಾನ ಮಾಡಿದ್ರೆ ಇಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ ಈ ದೇವ್ರಿಗೆ. 13ನೇ ಶತಮಾನದಂದ್ರೆ ಇವಾಗ ಅದು ಶಾಪ ಮುಕ್ತಿಯಾಗಿದೆ. ಇವಾಗ ನೀವು ಅದನ್ನೆಲ್ಲ ಚೆನ್ನಾಗಿ ಪೂಜೆಗಳ ಅದು ಆವಡೆ ಅಂತಾರೆ ಅದಕ್ಕೆಲ್ಲ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದರೆ ನಿಮ್ಮದು ಊರು ಉದ್ಧಾರ ಆಗುತ್ತೆ, ಇಲ್ಲಿನ ಅಭಿವೃದ್ಧಿ ಆಗುತ್ತೆ, ಜನಗಳು ಬರೋರಿಗೆಲ್ಲ ಒಳ್ಳೇದಾಗುತ್ತೆ. ಆ ಕಲ್ಲನ್ನ ಎತ್ತಿ ನಿಲ್ಸ್ಬೋದಾ? ಅದು ನಿಲ್ಸ್ಬೋದು. ಅದು ಬಂದು ಇದು ಯಾರೋ ಅಂತಿದ್ರು ಈ ತರ ಎಲ್ಲ ಬೀಳ್ಸ್ಬಾರ್ದು, ಇದನ್ನ ಎತ್ ನಿಲ್ಸಿ ಅಂತ. ಅದನ್ನ ಹಿಂಗೆ ಸ್ಟ್ರೈಟ್ ಆಗಿ ಇಡ್ತಾರ. ಅದಕ್ಕೆ ಇಲ್ಲೇ ಇಡ್ಬೋದಾ ಅಂತ ಕೇಳಕ್ಕೆ ನಾನು ಸುಮಾರು ಇಲ್ಲ ಬೇಡ, ಅಲ್ಲಿ ದೇವಸ್ಥಾನದ ಹತ್ರನೇ ಇದ್ದಿದ್ದು. ಬಟ್ ದೇವಸ್ಥಾನ ಕಾಂಪೌಂಡ್ ಇರ್ಲಿಲ್ಲ, ದೇವಸ್ಥಾನ ಪಕ್ಕದಲ್ಲೇ ಇತ್ತು. ಅದನ್ನ ಅಲ್ಲಿ ದೇವಸ್ಥಾನ ಕಿತ್ರು ಅದನ್ನು. ಇಲ್ಲ ಅದು ಆಮೇಲೆ ಬೇಕಾದ್ರೆ ಯೋಚನೆ ಮಾಡ್ಕೊಳ್ಳಿ. ಇದನ್ನ ಅಭಿವೃದ್ಧಿ ಮಾಡೋದ್ ನೋಡಿ, ಇಂಪ್ರೂವ್ ಮಾಡೋದ್ ನೋಡಿ. ಇವರು ಸುಮ್ನೆ ಹಿಂಗೆ ಕೆಳಗಡೆ ಕುಣಿಸ್ಕೊಂಡಿದ್ರೆ ಒಂಥರ ಬೇಜಾರಾಗುತ್ತೆ. ಒಂದ್ ಸ್ವಲ್ಪ ಮೇಲೆ ಕುಣಿಸ್ಕೊಂಡು ವಿಷ್ಣು ಭಾಗ ಮಾಡಿಸ್ಬಿಟ್ಟು ಎಷ್ಟು ಶಕ್ತಿವಂತರ ಗೊತ್ತಾ ಇವ್ರು, ಎಷ್ಟು ಶಕ್ತಿ ಇದೆ ಗೊತ್ತಾ, ನಿಮ್ ಜನಗಳಿಗೆ ಗೊತ್ತಾಗ್ತಿಲ್ಲ ಇವ್ರದ್ದು. ಪೂಜೆ ಮಾಡ್ಕೊಂಡು ಹೋದ್ರೆ ಹಂಗಲ್ಲ ಮೇಡಮ್. ಇಲ್ಲಿ ಏನಂದ್ರೆ ದೇವಸ್ಥಾನ ಕೆಲ್ಸಕ್ಕೆಲ್ಲ ತಿಳುವಳಿಕೆ ಇದ್ದು ಮಾಡಬೇಕು, ಆ ಪ್ರೊಸೀಜರ್ ಅಲ್ಲೇ ಮಾಡಬೇಕು. ನಾವು ಏನೋ ದುಡ್ಡು ಕಾಸಿದೆ ಅಂತೇಳಿ ಮಾಡೋಕ್ಕಾಗಲ್ಲ. ಈಗ ಅದಕ್ಕೆ ಬಂದು ಯಾರಾದ್ರೂ ಈ ತರ ಹಿಂಗ್ ಮಾಡಿ ಅಂತ ಹೇಳಿ ಮಾರ್ಗದರ್ಶನ ಕೊಟ್ರೆ ಮಾಡ್ಬೋದು ನಾವು. ಅದು ಬಿಟ್ಟು ಇವಾಗ ನಾನೇನೋ ಮಾಡಕ್ ಹೋಗ್ತೀನಿ, ನನ್ ಗ್ರಾಚಾರ ಸರಿ ಇಲ್ಲದೆ ಏನೋ ಒಂದ್ ಇನ್ಸಿಡೆಂಟ್ ಆದ್ರೆ ಎಲ್ಲಾರು ಊರ್ ಜನ ಕೂಡಿ ಕುಂತಿ ಮಾತಾಡಿದ್ರೇನೆ ಅದು ಒಂದು ಬರೋದು, ಒಬ್ರ ಕೈಲಿಂದ ಆಗಲ್ಲ. ಈಗ ಇದೇ ಗ್ರಾಮ, ನಮ್ದು ಇದೇ ಗ್ರಾಮ, ಊರಲ್ಲಿ ಎಲ್ಲ ಹಳೇ ದೇವಸ್ಥಾನಗಳೇ ಆಳ್ ಬಿದ್ದೋಗಿದ್ವು. ಪಾಪ ಯಾರೋ ಒಬ್ರೇ ಕಟ್ಸಿದ್ರು, ಎಲ್ಲ ಕಲ್ಲಲ್ಲೇ ಕಟ್ಸಿದ್ರು ದೇವಸ್ಥಾನಗಳು. ಒಳಗಡೆ ಇದೆ ನೋಡಿ ಬಂದು 300 ಯಾರೋ ಪಾಪ 500,000 ಕೊಡಕ್ಕೆ ಹಿಂಜರ್ದ್ ಬಿಟ್ರು. ಅಪ್ಪ ಕೋಟಿಗಳು ಖರ್ಚು ಮಾಡಿ ಕಟ್ಟ. ವೈಟ್ ಫೀಲ್ಡ್ ಅಲ್ಲಿ ವಿನಾಯಕ ದೇವಸ್ಥಾನ ಇದೆಯಲ್ಲಣ್ಣ, ಶಿವರಾಜಣ್ಣವರು ಅಂತ ಧರ್ಮದರ್ಶಿಗಳು ಅವರೇ ಪಾಪ ಊರಲ್ಲಿ ಬಸವೇಶ್ವರನ ದೇವಸ್ಥಾನ, ಸವಾರಮ್ಮನ ದೇವಸ್ಥಾನ ಅವೆಲ್ಲ ಡೆವಲಪ್ ಮಾಡಿದ ಅವರೇ ಪಾಪ. ಅವರು ಒಬ್ರೇ. ಈಗ ಇದು ಅಲ್ಲೇ ಇದ್ದಿದ್ದ, ಇಲ್ಲ ಅದನ್ನೆಲ್ಲೋ ಬೇರೆ ತಂದ ಇಟ್ಟಿದ್ದ? ಸರ್ ಇದೆಲ್ಲ ಈಗ ನೋಡಿ ಸರ್, ಇದು ದೇವಸ್ಥಾನ ದೊಡ್ಡದಾಗಿರುತ್ತಲ್ವಾ, ಇದು ಅದನ್ನ ಏನ್ ಮಾಡಿದಾರಂದ್ರೆ ಅನ್ನ ಕಲ್ ತಂದು ಒಂದ್ ಕಡೆಗೆ ಹಾಕಿದ್ದಾರೆ ನೋಡಿ. ಇದು ಕಲ್ ತಂದು ಒಂದ್ ಕಡೆಗೆ ಹಾಕಿದ್ದಾರೆ, ಇವ್ರನ್ನ ಇದನ್ನ ಜೋಡಿಸಿದಾರೆ ಅಷ್ಟೇ. ಇದು ದೊಡ್ಡ ದೇವಸ್ಥಾನ, ಇದು ಅಲ್ಲೆಲ್ಲ ಎಲ್ಲ ಕಡೆಗೆ ಇರ್ತ. ಫಸ್ಟ್ ನೋಡಿ ಇದನ್ನ ಕರೆಕ್ಟ್ ನೋಡಿ, ಈ ರಾಜರ ಕಾಲದಲ್ಲಿ ರಾಜರು ಇರ್ತಾರೆ, ರಾಜಗಿರಿ ವೀರ್ಗಳು ಅಂತಾರೆ. ವೀರ ಸಂಬರ ಬಿಲ್ ಇದೆಯಲ್ಲ, ನಾನ್ ಬಿಲ್ ಇಲ್ಲಿ ನೋಡ್ಲಿಲ್ಲ, ನಾನು ಇಷ್ಟೇ ನೋಡಿದೆ. ಡೈರೆಕ್ಷನ್ ಇವಾಗ ಇದು ಬಟ್ಟೆ ತೆಗೆದ್ಮೇಲೆ ಇದು ಕಾಣಿಸ್ತಾ ಇದೆ. ಅದೇನೋ ಇಟ್ಬಿಟ್ಟಿರ್ತಾರೆ ಮಾಡ್ತಾರೆ ಅಂತಾರಲ್ಲ, ಆ ಡೈರೆಕ್ಷನ್ ಸರ್ ಇದು ಬಂದು ರಾಜರುಗಳು ಮಾಡ್ತಾರೆ ಇದನ್ನ. ರಾಜ ನೋಡಿ, ರಾಜರು ಸರ್, ರಾಜ ಇಲ್ಲ, ಈ ರಾಜ ಬಂದು ಮುಡಿ, ಇದು ರಾಜನೇ ಸರ್. ಇದು ರಾಜದ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ. ಇದು ಕಾಣಿಸ್ತಾ ಇದೆ ನೋಡಿ, ಇದಿದ್ರೆ ರಾಜ ಅಂತ. ಇವೆಲ್ಲ ಒಂದೇ ಕಾಲದ್ದೆಲ್ಲ? ಅಲ್ಲ ಕಾಲ ಈ ದೇವಸ್ಥಾನ ಇದ್ದಾಗ ಅವರೇ ಸರ್ ಮಾಡಿರೋದು. ಸರ್ ಎಲ್ಲ ಒಂದೇ ಕಡೆ ಸಿಕ್ಕಿದಲ್ವಾ? ಪುರಾತತ್ವ ಇಲಾಖೆಯವ್ರನ್ನ ಕರ್ಸಿದ್ರೆ ನಿಮ್ಗೆ ಆ ಲಿಪಿಗಳು ಓದಿನೇ ಹೇಳ್ಬಿಡ್ತಾರೆ. ಅದು ಹಸುಗಳು 2 ಹಸು ಇದೆ ನೋಡಿ.
ಇದು ಒಂದು ಭರತನಾಟ್ಯ ಸ್ಟೈಲಲ್ಲಿ ಇದೆ. ಬೊಂಬೆಗಳು. ಹಾ, ಅದು ಒಂದು ಕುತ್ಕೊಂಡು ಆಶೀರ್ವಾದ ಮಾಡೋ ತರ ಇದೆ. ಅಲ್ಲೇ ಇದ್ದಿದ್ದು ಹೌದ್ರಾ? ಕಟ್ಟೆ ಮನೆ ನಾವು ನಡ್ಕೊಂಡು ಹೋಗ್ತಿದ್ರಲ್ವಾ, ಇದಿದೆ ಅಲ್ಲೇ. ಅಂದ್ರೆ ಅದೊಂದೇ ಕಾಣಿಸ್ತಾ ಇದ್ದು, ನೀವು ಯಾವ ಕಾಣಿಸ್ತಾ ಇರ್ಲಿಲ್ಲ. ಅಂದ್ರೆ ಗಿಡಕ್ಕೆ ಬೆಳಕಾಯ್ತವಲ್ಲ ನೋಡಿ, ಇದು ಅಷ್ಟು ಇದ್ ಬಿದ್ರು ಇದು ಭಿನ್ನ ಆಗಿಲ್ಲ ನೋಡಿ. ಇವ್ರು ಇಬ್ರು ಭಿನ್ನ ಆಗಿಲ್ಲ, ಚೂರು ಭಿನ್ನ ಆಗಿಲ್ಲ ಇವರು. ಅಲ್ಲ ಮೋಸ್ಟ್ಲಿ ಇಲ್ಲಿಂದ ಇದ್ರದೇನಾ ಸರ್? ಅದು ಇದಿದೆ ಅಲ್ಲೇ, ಎಲ್ಲೇ ಇದ್ದಿದ್ದೆ, ಅದು ಒಂದೇ ಕಾಣ್ತಿದ್ದು. ಇದ್ರದ್ದು ಕಂಪ್ಲೀಟ್ ಇತಿಹಾಸ ಇದರಲ್ಲಿ ಬರೆದಿರ್ತಾರೆ. ಬರ್ದಿದ್ದಾರೆ ಸರ್ ಅದರಲ್ಲಿ ಬರ್ದಿದ್ದಾರೆ. ಯಾರೋ ಒಬ್ಬೊಬ್ರು ಬರ್ತಾರೆ ಪಾಪ, ಹೊಸಬ್ರು ಒಂದೊಂದ್ ದಿವಸ ಅವರೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬರ್ದಿದ್ದಾರೆ, ಶಾಸನ ಇದೆ ಸರ್, ಬಟ್ ಕಾಣಿಸ್ತಾ ಇಲ್ಲ. ಈಗ ನೆಕ್ಸ್ಟ್ ಅದನ್ನ ಎಲ್ಲಿ ಕೂಳಿಸೋದು ಮೇಡಮ್? ಅದನ್ನ ನಾವು ಇಲ್ಲಿ ಕೇಳ್ಬೇಕಾಗುತ್ತೆ ಕುತ್ಕೊಂಡು, ಯಾವ ಜಾಗ ಅಂತ. ನಿಮ್ ಪ್ರಶ್ನೆ ಏನಿದೆ ಎಲ್ಲ ಹೇಳಿ, ನಾನು ನೋಡ್ಬಿಟ್ಟು ಹೇಳ್ಬಿಡ್ತೀನಿ. ಅಲ್ಲ, ಪ್ರಶ್ನೆ ಏನಂದ್ರೆ ಎಲ್ಲಿ ಕೂರಿಸ್ಬೇಕು, ಅದು ಏನ್ ಮಾಡ್ಬೇಕು, ಇಲ್ಲ ಹೈಟ್ ಮಾಡ್ಬೇಕು, ತೆಗಿದ ಮುಂಚೆ ಏನ್ ಮಾಡಿಸ್ಬೇಕು. ಆಕ್ಚುಲಿ ಇದು ವಾಟ ಹಿಂಗಿದೆ, ಅದಕ್ಕೆ ಒಂದ್ ಲೆವೆಲ್ ಮಾಡಿ ಯಾವಾಗ ಕಾಂಕ್ರೀಟ್ ಏನ ಹಾಕ್ಸಿ ಸುತ್ತು ಒಂದ್ 3-4 ಅವ್ರಿಗೆ ಪರ್ಮಿಷನ್ ಅವ್ರು ಕೇಳ್ಬಿಡ್ತೀನಿ. ಅವ್ರಿಗೆ ಏನ್ ಬೇಕು ಅದನ್ನ ಕೇಳ್ಬಿಡ್ತೀನಿ. ಕೇಳಿ ಮೇಡಮ್, ಅದು ಕೇಳ್ಬಿಟ್ಟು ತೊಂದರೆ ಇಲ್ಲ. ಅವ್ರಿಗೆ ಯಾವ ತರ ಬೇಕು ಅನ್ನೋದು ಕೇಳ್ಬಿಟ್ರೆ ಅವರೇ ಹೇಳ್ಬಿಡ್ತಾರಲ್ವಾ. ಯಾವ ತರ ಬೇಕು, ಏನ್ ಮಾಡ್ಬೇಕು, ಅದಕ್ಕೆ ಅನುಕೂಲನು ಅವರೇ ಮಾಡ್ಬೇಕು. ಸರ್ ಇದು ಬಂದು ಇದೇ ಜಾಗದಲ್ಲಿ ಇದ್ದಿದ್ದಂತೆ, ಬಟ್ ನಂದಿ ಬಂದದ್ದು 3-4 ಮೂಲೆಯಲ್ಲಿ ನಂದಿ ಇತ್ತಂತೆ. ಓಕೆ, 4 ಮೂಲೆಯಲ್ಲಿ ಒಂದೇ ಒಂದು ಐತೆ, ಅದೇ ತರ 4 ಮೂಲೆಯಲ್ಲಿ ಅದೇ ತರ 4 ಕಡೆಗೆ ನಂದಿ ಇತ್ತಂತೆ. ಓಕೆ ಓಕೆ, ಇದು ಇರೋ ಜಾಗದಲ್ಲೇ ಇದೆ ಅಂತೆ. ಓಕೆ, ಇದು ಒರಿಜಿನಲ್ ಮತ್ತೆ ಒರಿಜಿನಲ್ ಇದು, ಯಾರು ಕಲಿಸಿಲ್ಲ? ಇಲ್ಲ ಇಲ್ಲ ಅಲ್ಲ, ಇದು ಇನ್ನು ತುಂಬಾ ಕೆಳಗಡೆ ಹೋಗುತ್ತೆ. ಇದು ಇನ್ನೂ ತುಂಬಾ ಕೆಳಗಡೆ ಇದೆ ಅಂತೆ. ಇನ್ನು ಅಂದ್ರೆ ಎಷ್ಟು ಡೀಪ್ ಇದೆ? ಇನ್ನು ಸ್ವಲ್ಪ ಡೀಪ್, ತುಂಬಾ ಕೆಳಗಡೆ ಇದೆ. ಓಕೆ ಓಕೆ, ಇದು ಇವ್ರ ಲಿಂಗ ಬಂದು ಇನ್ನು ಕೆಳಗಡೆ ಇದೆ. ಅಂದ್ರೆ ಇದು ಒಳಗಡೆ ಪಾಣಿಪೀಠ ಎಲ್ಲ ಇದೆಯಾ ಇದ್ರದ್ದು? ಅದಿಲ್ಲ, ತೆಗೆದ್ಬಿಟ್ಟಿದೆ, ಅದು ಹೋಗಿ ಒಡೆದೋಗಿದೆ. ಬಟ್ ಇವ್ರ ಲಿಂಗ, ಇದೇ ಲಿಂಗ ಇನ್ನೂ ಒಳಗಡೆ ಇದೆ. ಈ ಭಾಗ ಇನ್ನೂ ಉದ್ದಕ್ಕೆ ಒಳಗಡೆ ಇದೆ. ಓಕೆ ಓಕೆ, ಅಂದ್ರೆ ಇನ್ನೂ 5 ಅಡಿ ಇನ್ನ ಇದೆ. ಅದು ಅಡಿ ಇದೆ ಗೊತ್ತಿಲ್ಲ, ಬಟ್ ಹೇಳ್ತಾವ್ರೆ ಇದು ಎಲ್ಲಿದೆ ಅದೇ ಜಾಗದಲ್ಲಿ ತೆಗೆದ್ಬಿಟ್ಟು ಮಾಡ್ಬೇಕಂತೆ. ಇದೇ ಜಾಗಕ್ಕೆ, ಇದೇ ಜಾಗದಲ್ಲಿ ಮಾಡ್ಬೇಕಾದ್ರೆ ಇದೇ ಜಾಗದಲ್ಲಿ ಮಾಡ್ಬೇಕಂತೆ, ಬೇರೆ ಎಲ್ಲಿ ಇಡಂಗಿಲ್ಲ. ಸೊ ಈಗ ಇವು ಏನು 4 ದಿಕ್ಕಲ್ಲಿ ಬಸವಣ್ಣ ಇತ್ತು, ಅದೇ ತರ ಬಸವಣ್ಣನ ತಂದು ಕೂರಿಸ್ಬೇಕಾ? ಇಲ್ಲ ಇದಾವ? ಇಲ್ಲ, ಕುಂದ್ರಿಸ್ಬೇಕು. ಬೇರೆ ಬಸವಣ್ಣ ಇಲ್ಲಿ ಇದೆಯಾ, ಇಲ್ಲ ತರ ಹೊಸದ್ ಮಾಡ್ಬೇಕಾ? ಸರ್ ಎತ್ಕೊಂಡು ಹೋಗಿದಾರಂತೆ. ಎತ್ಕೊಂಡು ಹೋಗಿದ್ದಾರೆ. ಸುತ್ತಮುತ್ತ ಇದೆಯಾ, ವಾಪಸ್ ಬರುತ್ತಾ ಅದು? ಬೇಡ, ಅಲ್ಲೆಲ್ಲ ಪೂಜೆ ನಡೀತಾ ಇದೆ ಅಂತ. ಬೇರೆ ಕಡೆ ಇಟ್ಟು ಪೂಜೆ ಮಾಡ್ತಾವ್ರೆ, ಮತ್ತೆ ಇಲ್ಲಿ ಮಾಡ್ಬೇಕಂದ್ರೆ ಹೊಸದೇ ತಂದು ಮಾಡಬೇಕು. ಹೊಸದ್ ತಂದು ಮಾಡಿದ್ರೆ ಮಾಡಿ ಇಡಬೇಕು, ಸರಿ ಹೋಗುತ್ತೆ. ಅಂದ್ರೆ ಇಲ್ಲಿ ಇವಾಗ ದೇವಸ್ಥಾನ ಕಟ್ಟಬೇಕಂದ್ರೆ ಇವಾಗ ಕಲ್ಲಿಂದ ಕಟ್ಟಬೇಕಾ, ಇಲ್ಲ ಸಿಂಪಲ್ ಆಗಿ ಏನೋ ಒಂದು ಇವಾಗ ಶೆಡ್ ಹಾಕವ್ರೆ, ಇಟ್ಕೆನಲ್ಲಿ ಕಟ್ಟಿ ಕ್ಲೋಸ್ ಮಾಡ್ಕೊಂಡ್ರೆ ಇದು ಶಕ್ತಿ ಇಲ್ಲಿ ಇರುತ್ತಾ? ಕಲ್ಲಿನ ಮಂಟಪ ತರ ಅದು ಒಂಥರ ಕೆಳಗಡೆ ಕಲ್ಲು ಹಾಕಿ ಮಂಟಪ ತರ ಮಾಡಿ, ಅಕಸ್ಮಾತ್ ಏನಾದ್ರು ಇದಕ್ಕೆ ಸಂಬಂಧಪಟ್ಟಿದ ವಸ್ತುಗಳು ಇನ್ನೇನಾದ್ರು ಇಲ್ಲಿ ಇದಾವ? ಎಲ್ಲ ಆಗಿದ್ರೆ ಎಲ್ಲಾ ಕಡೆಗೆ ಸಿಗುತ್ತೆ. ಎಷ್ಟು ಅಡಿ ಆಗಿಬೇಕು? ಯಾರನ್ನ ಗೊತ್ತು ಇಲ್ಲಿಂದ 15 ಎಕರೆ. 15 ಎಕರೆ ಈ ಜಾಗಕ್ಕೆ ಸಂಬಂಧಪಟ್ಟಿದ್ದು. ಅದೆಷ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ? ಇದು ಯಾವ ದೇವಸ್ಥಾನ ಮೇಡಮ್?
ಸೋಮಲಿಂಗೇಶ್ವರ ದೇವಸ್ಥಾನ. ಸೋಮಲಿಂಗೇಶ್ವರ ದೇವಸ್ಥಾನ. ಈ ದೇವ್ರ ಹೆಸರು ಸೋಮಲಿಂಗೇಶ್ವರ ಸ್ವಾಮಿ. ಓಕೆ, ಸೋಮಲಿಂಗೇಶ್ವರ. ಇದು ಯಾವ ಕಾಲದಲ್ಲಿ ಕಟ್ಟಿದ್ದು, ಇದ್ರ ಪ್ರತಿಷ್ಠಾಪನೆ ಯಾವ ಕಾಲದಲ್ಲಿ ಆಗಿದ್ದು ಏನಾದರೂ ಪತ್ತೆ ಮಾಡ್ಬೋದಾ? 13ನೇ ಶತಮಾನದಲ್ಲಿ ಆಗಿದೆ. ಆಗಲೇ ಕಟ್ಟಿದ್ದು. ಯಾವ ರಾಜರು ಆಗ ಇದ್ದಿದ್ದು? ಸೋಮೇಶ್ವರ ಅಂತ ಬರ್ತಾ ಇದೆ. ಅವ್ರ ಹೆಸರು ಸೋಮೇಶ್ವರ ಅಂತ ಬರ್ತಾ ಇದೆ. ಅದು ರಾಜರ ಇಲ್ಲ ನಾರ್ಮಲ್ ಒಬ್ಬ ವ್ಯಕ್ತಿ ಕಟ್ಟಿದ್ದ? ಅವರು ಯಾರು ಕಟ್ಟಿದ್ದು ಅಂತ? ಇದು ರಾಜರು ಕಟ್ಟಿದ ದೇವಸ್ಥಾನ. ರಾಜರು ಕಟ್ಟಿದ್ದು. ಓಕೆ, ಇದು ಜೀರ್ಣೋದ್ಧಾರ ಆಗುತ್ತಾ ಮುಂದೆ? ಸ್ವಾಮಿಗಳು ಅವಕಾಶ ಮಾಡಿಕೊಡ್ತಾರಾ? ಇದು ಬಂದು ಇಷ್ಟು ದಿನ ಶಾಪದಲ್ಲಿ ಇತ್ತು, ಇವಾಗ ಇದು ದೇವಸ್ಥಾನದ್ದು ಆಗಬೇಕು. ದೇವಸ್ಥಾನ ಆಗಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸ್ವಾಮಿಗಳು ಅದಕ್ಕೆ ಹೆಲ್ಪ್ ಮಾಡ್ತಾರ? ಯಾರನ್ನ ಕರೆಸ್ತಾರ? ಯಾರ ಮುಖಾಂತರನ ದಾರಿ ಮಾಡಿಕೊಡ್ತಾರ? ನೀವೇ ಬಂದಿದ್ದೀರ? ನಾವೇ ಬಂದಿದ್ದೀವಿ. ಓಕೆ, ಈಗ 15 ಎಕರೆ ಇದು ಅಷ್ಟು ದೊಡ್ಡ ಜಾಗ ಅಂತ ಹೇಳ್ತಾ ಇದ್ದೀರಾ, ಬಟ್ ಇದು ಕೆರೆ ಕಟ್ಟೆ ಅಕ್ಕಪಕ್ಕ ಏನು ನಮಗೆ ಜಮೀನೇ ಕಾಣಿಸ್ತಾ ಇಲ್ಲ. ಸೊ ಇದೆಲ್ಲ ಕೆರೆ ಕಟ್ಟೆ ಆಮೇಲೆ ಆಗಿದ್ದ ದೇವಸ್ಥಾನ ಹೋದ ಮೇಲೆ, ಇಲ್ಲ ದೇವಸ್ಥಾನ ಇದ್ದಾಗೆ ಇದೆಲ್ಲ ಇತ್ತ? ಈ ಕಾಲುವೆಗಳಾಗ್ಬೋದು ಇವೆಲ್ಲ. ಇದೊಂದು ಕೋಡಿ ಐತೆ ಪಕ್ಕದಲ್ಲಿ, ಇದೆಲ್ಲ ದೇವಸ್ಥಾನ ಬಿದ್ದೋದ ಮೇಲೆ ಕಟ್ಟಿದ್ದ? ಆಗಿನ ಕಾಲದಲ್ಲೇ ಇತ್ತು. ಆಗಲೇ ಇತ್ತು. ಇದೆಲ್ಲ ಸೇರಿನೇ ದೇವಸ್ಥಾನ ಲೆಕ್ಕಕ್ಕೆ ಬರುತ್ತೆ. ಓಕೆ, ಇವಾಗ ಇಲ್ಲೇ ಸಿಗೋ ವಸ್ತುಗಳನ್ನ ಅಗದು ಎತ್ಕೊಂಡು ಕಟ್ಟಬೇಕಾ, ಇಲ್ಲ ಹೊಸ್ದಾಗಿ ಅವುಗಳನ್ನ ಬಿಟ್ಟು ಹೊಸ್ದಾಗಿ ಕಟ್ಟೋದಾ, ಇಲ್ಲ ಇವುಗಳನ್ನ ಎತ್ಕೊಂಡು ಕಟ್ಟಿದ್ರೆ ಸಪೋರ್ಟ್ ಆಗುತ್ತಾ? ಇಲ್ಲಿ ಇನ್ನೂ ಅಮೂಲ್ಯವಾದ ಏನಾನ ವಸ್ತುಗಳಿದ್ರೆ ಅದನ್ನು ಕೇಳಿ ಮೇಡಮ್. ಇಲ್ಲಿ ಏನು ಸಿಗಲ್ಲ. ಏನು ಸಿಗಲ್ಲ, ಎಲ್ಲ ಹೊಸದಾಗಿ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಹಾಂ. ಆದರೆ ಮೇಡಮ್, ಏನು ಸಿಗಬೇಕೋ ದೇವಸ್ಥಾನ ಆಗೋ ಟೈಮ್ ಸಿಗುತ್ತೆ. ಅಂದರೆ ಈ ಕೈ ಇಕ್ಕಿದ್ರೆ ಅದೆಲ್ಲ ಸಿಗುತ್ತಮ್ಮ? ಹೌದು. ಓಕೆ, ಇದು ಹೆಂಗೆ ಇವಾಗ ಯಾರು ಇದರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಇದ್ರದ್ದು ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿ ಬಂದು ಇದ್ರದ್ದು ಲಿಂಗ ಇದು ಏನೈತೆ ಇದನ್ನು ತೆಗಿಬೇಕಂದ್ರೆ ಅದ್ರದ್ದು ಪ್ರೊಸೆಸ್ ಏನೈತೆ? ಇಲ್ಲಿ ಶಕ್ತಿ ಏನು ಭಂಗ ಆಗದಂಗೆ ಅವಳು ಬರ್ತಾಳೆ. ಹಾಂ, ಶಾಪ ಕೊಟ್ಟಿದ್ಲಲ್ವಾ, ಅವಳು ಬರ್ತಾಳೆ, ಬಂದು ಮಾಡಿಕೊಡ್ತಾರೆ. ಮುಂದೆ ಬರ್ತಾಳೆ. ಅವಳು ಬಂದು ಮಾಡ್ತಾಳೆ. ಯಾಕೆ ನಮ್ಮ ಮುಖಾಂತರನೇ ಇಲ್ಲಿ ತೋರಿಸ್ಬೇಕಾಗಿ ಇದು ಇವಳ ಕೆಲಸ. ನಿಮ್ಮ ಮಗಳ ಕೆಲಸ ಇದೇನಾ? ಅದಕ್ಕೋಸ್ಕರ ಬಂದಿದ್ದಾರಾ? ಸರಿ. ಓಕೆ, ಸೊ ಇವಾಗ ಇದನ್ನು ಏನು ಮಾಡೋದಮ್ಮ? ಈಗ ಒಂದು ವಿಡಿಯೋ ಮಾಡಿ ನಾವು ಜನಕ್ಕೆ ತಲುಪಿಸ್ತೀವಿ. ಆ ವಿಡಿಯೋ ಇದ್ರಿಗೆ ಸಂಬಂಧಪಟ್ಟವರು, ಇದನ್ನ ಕೆಲಸ ಮಾಡೋರು ಅವ್ರಿಗೆ ತಲುಪಿ ಅವ್ರು ಬಂದು ಕೈ ಇಡ್ತಾರಾ, ಇಲ್ಲ ಇದಿಷ್ಟಕ್ಕೆ ನಿಂತೋಗ್ಬಿಡುತ್ತಾ ವಿಡಿಯೋ ಮಾಡಿದ್ದು ನಾವು? ಮುಂದೆ ಇದನ್ನ ಹೆಂಗಮ್ಮ, ಇದು ಮುಂದೆ ಏನಾಗುತ್ತೆ ಇಲ್ಲಿ? ಇದು ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ. ಯಾರಿಗೆ ಮಕ್ಕಳು ಭಾಗ್ಯ ಇಲ್ವೋ ಅವರಿಗೆ ಸಂತಾನ ಭಾಗ್ಯ ಇಲ್ಲ ಆಗುತ್ತೆ. ಇದೇ ವಿಶೇಷ ಈ ದೇವಸ್ಥಾನದಲ್ಲಿ. ಓಕೆ, ಈ ದೇವಸ್ಥಾನದಲ್ಲಿ ಮಕ್ಕಳ ಭಾಗ್ಯ, ಸಂತಾನ ಭಾಗ್ಯ ಶಕ್ತಿ ಇಲ್ಲಿದೆ. ಹೌದು. ಯಾರ ಸಂತಾನ ಇಲ್ವೋ ಅವ್ರು ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಏನ್ ಮಾಡ್ಬೇಕಮ್ಮ? ಯಾವ ತರದ ಪೂಜೆ ಮಾಡಬೇಕು? ಸೋಮವಾರ 21 ವಾರ ಬಂದು ಇಲ್ಲಿ ಪೂಜೆ ಮಾಡಬೇಕು. ಬೇವಿನ ಮರದಿಂದ, ಬೇವಿನ ಮರ, ಅದರಿಂದ ಒಂದು ತೊಟ್ಲು ಮಾಡಿ ಇಲ್ಲಿ ಕಟ್ಟಬೇಕು. ಬೇವಿನ ಮರ ಕಟ್ಟೋದು? ಬೇವಿನ ಮರದಿಂದ, ಕಡ್ಡಿಯಿಂದ, ಆ ಕಡ್ಡಿಯಿಂದ ತೊಟ್ಲು ಮಾಡಿ ಕಟ್ಟಬೇಕು. ಹೌದು. ಸಂತಾನ 21 ವಾರದಲ್ಲಿ ಆಗುತ್ತೆ. ಅದೇ ವಿಶೇಷ ಇಲ್ಲಿ. ಆ ಒಂದು ಶಕ್ತಿ ಇಲ್ಲಿ ಚೆನ್ನಾಗಿ ನಡೀತದೆ. ಓಕೆ, ಮತ್ತಿನ್ನೇನೆಲ್ಲ ಶಕ್ತಿ ಇಲ್ಲಿ ಇದೆಯಮ್ಮ? ಇವಾಗಲೂ ಇಲ್ಲಿ ಸ್ವಾಮಿಗಳು ಅವರ ಶಕ್ತಿ ಇಲ್ಲಿ ನಿಲ್ಸೈತಾ, ಇಲ್ಲ ಅವ್ರು ಇಲ್ಲಿ ಜಾಗ ಇದ್ದಾರಾ? ಇಲ್ಲಿ ಕಾಯ್ತಾ ಇದ್ದಾರೆ, ಋಷಿಮನಿಗಳು ಕಾಯ್ತಾ ಇದ್ದಾರೆ. ಇದ್ದಾರಾ? ಹಾಂ. ಅಂದರೆ ಇವರೆಲ್ಲ ಈ ಒಂದು ಲಿಂಗನ ಮಾತ್ರ ಕಾಪಾಡ್ಕೊಂಡವ್ರೆ, ಇನ್ನು ಮಿಕ್ಕಿದ್ದೆಲ್ಲ ಹೋಗಿದೆ? ಎಲ್ಲ ಇದೆ, ಸಿಗುತ್ತೆ. ಓಕೆ, ಇದು ನಮ್ಮ ಈ ಭಾಗದಲ್ಲಿ ಹೆಸರುವಾಸಿ ಆಗುತ್ತಮ್ಮ ಮುಂದೆ? ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಶಿವಲಿಂಗ ಇಲ್ಲ, ದೇವಸ್ಥಾನನೇ ಕಮ್ಮಿ ಇದೆ.
ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ಇದೊಂದು ವಿಶೇಷವಾದ ಜಾಗ, ಯಾಕಂದರೆ ಇದು ನೋಡೋದಕ್ಕೆಲ್ಲೋ ಒಂದು ಖಾಲಿ ಬಯಲಲ್ಲಿದೆ ಅನ್ನೋ ಥರ ಕಾಣಿಸುತ್ತೆ. ಬಟ್ ಇದರಲ್ಲಿ ಒರಿಜಿನಲ್ ಶಕ್ತಿ ಏನಿತ್ತು, ಏನಿದೆ, ಇದ್ರ ಬಗ್ಗೆ ನಮಗಿಲ್ಲಿ ಲೋಕಲ್ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಹಿಂದಿನ ಪುರಾತನವಾದ ಸ್ಥಳ ಇದು. ನಮಗಿದು ಒಂದು ರೆಗ್ಯುಲರ್ ಆಗಿ ಇಲ್ಲಿ ಓಡಾಡ್ಬೇಕಾದ್ರೆ ಕಾಣಿಸ್ತಾ ಇತ್ತು. ಇದೊಂದು ಲಿಂಗ ಐತೆ, ಬಟ್ ಇದ್ರದ್ದು ಇತಿಹಾಸ ಏನು ಅಂತ ಚೆಕ್ ಮಾಡಬೇಕು ಅಂತೇಳಿ ರಾಜೇಶ್ವರಿ ಮೇಡಮ್ ಅವ್ರನ್ನ ಇಲ್ಲಿ ಕರೆಸಿದ್ದೀನಿ ನಾನು. ಸೊ ಮೇಡಮ್ ಅವ್ರು ಇಲ್ಲಿ ಬಂದು ಈ ಜಾಗದ ಇತಿಹಾಸನ ಡೈರೆಕ್ಟು ಆ ಒಂದು ಶಕ್ತಿ ಇಲ್ಲಿ ಏನೈತೆ ಆ ಶಕ್ತಿ ಜೊತೆ ಒಂದು ಕಮ್ಯುನಿಕೇಷನ್ ಅವ್ರ ಧ್ಯಾನದಲ್ಲಿ ಮಾಡಿ ಸೊ ಇಲ್ಲಿಂದ ವಿಚಾರನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಇದು ಸುಮಾರು 13ನೇ ಶತಮಾನದ್ದು ಒಂದು ಜಾಗ. ಅಲ್ಲಿ ಆ ಟೈಮ್ನಲ್ಲಿ ತುಂಬ ದೊಡ್ಡ ದೇವಸ್ಥಾನ. ಇಲ್ಲಿ 4 ಕಡೆ ಈ ಲಿಂಗಕ್ಕೆ ಬಸವಣ್ಣ ಇದ್ದಿದ್ದು 4 ಮೂಲೆಯಲ್ಲಿ. ಬಟ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ, ಇಲ್ಲಿಲ್ಲ ಪ್ರೆಸೆಂಟ್ ಅಂತ ಹೇಳಿದ್ರು. ಬಟ್ ಒಂದೇ ಒಂದು ಲಿಂಗ ಅಲ್ಲಿದೆ. ಆ ಥರ ಅದು ಲಿಂಗ ಅಲ್ಲ, ಬಸವಣ್ಣ ಇದೆ. ಆ ಥರದ್ದು 4 ಇರಬೇಕು. ಇದು ಬಿಟ್ಟು ಈ ಜಾಗದಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳಿದೆ, ಬೇರೆ ಬೇರೆ ಕೆಲವೊಂದಷ್ಟು ದೈವಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳಿದ್ದಾವೆ. ಸೊ ಅವುಗಳು ಭೂಮಿ ಒಳಗಡೆ ಇದೆ. ಅದು ಯಾರಾದರೂ ಬಂದು ಇಲ್ಲಿ ಶುರು ಮಾಡಿದ್ಮೇಲೆ ಸೊ ಅವು ಸಿಗ್ತವೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಶುರು ಮಾಡಬೇಕು ಅಂದರೆ ಇದೊಂದು ವಿಡಿಯೋ ಒಂದು ಸ್ಫೂರ್ತಿ ಆಗ್ಬೋದು. ಇದು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿ ಆದಮೇಲೆ ಸೊ ಯಾರಿಗಾದ್ರೂ ಇದ್ರ ಬಗ್ಗೆ ಒಂದು ಆಸಕ್ತಿ ಹುಟ್ಟಿ ಅವ್ರು ಬಂದು ಈ ಜಾಗನೇನಾದರೂ ಇಂಪ್ರೂವ್ ಮಾಡಬೇಕು, ಕೈ ಇಟ್ಟೇನೋ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇಲ್ಲಿಂದ ಶುರು ಆಗುತ್ತೆ. ಈ ಜಾಗದೊಂದು ಮಹಿಮೆ ಎಲ್ಲರಿಗೂ ಕಾಣುತ್ತೆ. ಬಟ್ ಇದು ಪಕ್ಕದಲ್ಲಿ ಬಿಸ್ನಹಳ್ಳಿ ಪಕ್ಕದಲ್ಲಿ ಕೆರೆ, ಇದೊಂದು ಕೋಡಿಹಳ್ಳಿ ಕೆರೆ ಅಂತ ಬರುತ್ತೆ. ಇದೊಂದು ದೊಡ್ಡದಾಗಿ ಒಂದು ಇದಿದೆ, ಏನೋ ಕೋಡಿ. ಸೊ ಆ ಕೋಡಿ ಕಾರ್ನರಲ್ಲೇ ಇದೊಂದು ಲಿಂಗ ಇರೋದು. ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಇದೊಂದು ದೇವಸ್ಥಾನ ಇದ್ದಿದ್ದು. ಬಟ್ ಈಗ ಪ್ರೆಸೆಂಟ್ ನಮಗೆ ಇದು ಪಾಳು ಬಿದ್ದಿರೋ ಥರ ಕಾಣಿಸುತ್ತೆ. ಇದನ್ನು ಹುಡುಕ್ಬೇಕಂದ್ರೂ ಕೂಡ ಇಲ್ಲೊಬ್ಬರು ಮುಸ್ಲಿಮರು ಅವ್ರ ಧ್ಯಾನದಲ್ಲಿ ಬಂತೋ ಇಲ್ಲ ಏನೋ ಗೊತ್ತಿಲ್ಲ, ಅವ್ರು ಬಂದು ಈ ಜಾಗನ ತೋರಿಸಿದ್ರು. ಇಲ್ಲಿ ಅದಕ್ಕೂ ಮೊದಲು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಏನಿದೆ ಅಂತೇಳಿ. ಸೊ ಇದು ಈ ಕಾಲದ್ದಲ್ಲ, 13ನೇ ಶತಮಾನ ಅಂದರೆ ತುಂಬ ಹಿಂದೆ ಐತೆ. ಸೊ ಈಗ ನಾವು ಹುಡುಕಿ ಇದ್ರ ಬಗ್ಗೆ ಒಂದಷ್ಟು ವಿಚಾರನ ಧ್ಯಾನದಲ್ಲಿ ಮೇಡಮ್ ಅವರು ಪತ್ತೆ ಮಾಡಿ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಸೊ ಇದನ್ನು ಕಾದು ನೋಡೋಣ. ಇದು ಇಂಪ್ರೂವ್ ಆಯಿತು ಅಂದರೆ ತುಂಬ ಒಳ್ಳೆಯದು. ಸ್ಪೆಷಲ್ ಇನ್ನೊಂದು ವಿಚಾರ ಏನು ಹೇಳ್ಬೇಕಂದ್ರೆ, ಇಲ್ಲಿಂದ ಶಕ್ತಿದು ಮಹಿಮೆ ಬಂದು ಮಕ್ಕಳು ಯಾರಿಗೆ ಸಂತಾನ ಇಲ್ಲ, ಮಕ್ಕಳ ಭಾಗ್ಯ ಇಲ್ಲ, ಅವ್ರಿಗೆ ಇಲ್ಲಿ ಬಂದು ಇಲ್ಲಿ ಪಕ್ಕದಲ್ಲಿ ಬೇವಿನ ಮರನೂ ಇದೆ. ಆ ಬೇವಿನ ಮರದ ಕಡ್ಡಿಯಲ್ಲಿ ಒಂದು ತೊಟ್ಲು ಮಾಡಿ ಇಲ್ಲಿ ಕಟ್ಟೋದ್ರೆ ಅವ್ರಿಗೆ 21 ವಾರ ಇಲ್ಲ 21 ತಿಂಗಳ 21 ವಾರದಲ್ಲಿ ಅವ್ರಿಗೆ ಸಂತಾನ ಭಾಗ್ಯ ಫಲ ಕೊಡ್ತದೆ ಅಂತೇಳಿ ತಿಳಿಸಿದ್ದಾರೆ. ಸೊ ಅದೊಂದು ವಿಶೇಷ ಈ ಜಾಗದ್ದು. ಬಟ್ ಇದು ವಿಚಾರ ಯಾರಿಗೂ ಗೊತ್ತಿಲ್ಲ. ಸೊ ಈಗ ನಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಸೊ ಇದನ್ನು ನೆಕ್ಸ್ಟು ಈ ದೇವಸ್ಥಾನದಲ್ಲಿ ಇರೋ ಶಕ್ತಿನ ಬಳಸ್ಕೊಂಡು ಸೊ ಈ ಶಕ್ತಿನೂ ಬೆಳಿಬೇಕು, ಜೊತೆಯಲ್ಲಿ ಜನಕ್ಕೂ ಹೆಲ್ಪ್ ಆಗಬೇಕು. ದೊಡ್ಡ ಕ್ಷೇತ್ರನೇ ಆಗುತ್ತೆ ಇದು ಕರೆಕ್ಟಾಗಿ ಇಲ್ಲಿ ಇರೋ ಒಂದಷ್ಟು ಶಕ್ತಿನ ಬಳಸ್ಕೊಂಡ್ರೆ. ಸೊ ಇದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ಈ ಥರದ್ದು ವಿಚಾರಗಳನ್ನ ಎಲ್ಲಾದರೂ ಯಾರಿಗೂ ಗೊತ್ತಿಲ್ದಿರ ಪಾಳು ಬಿದ್ದಿರೋ ಅಂಥ ದೇವಸ್ಥಾನಗಳಾಗಿರ್ಬೋದು, ಎಲ್ಲೋ ಮರೆ ಆಗಿರೋವಂಥ ಕೆಲವೊಂದು ದೇವರುಗಳು ವಿಗ್ರಹಗಳಾಗ್ಬೋದು, ಇಂಥ ವಿಚಾರಗಳನ್ನ ಇನ್ಮೇಲೆ ಹುಡುಕಿ ನಾವು ಇದನ್ನ ಗಮನಕ್ಕೆ ತೊಗೊಂಬರ್ಬೇಕು ಜನಕ್ಕೆ. ಸೊ ಅದ್ರ ಮುಖಾಂತರ ಪಬ್ಲಿಕ್ಗೆ ಅಂದರೆ ಸಾಮಾನ್ಯ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ನಿಮ್ಮ ಸುತ್ತಮುತ್ತ ನಿಮ್ಮ ಜಾಗಗಳಲ್ಲಿ ಎಲ್ಲಾದರೂ ಈ ಥರ ಪಾಳು ಬಿದ್ದಿರೋ ದೇವಸ್ಥಾನ ಆಗ್ಬೋದು, ಪಾಳು ಬಿದ್ದಿರೋ ವಿಗ್ರಹಗಳಾಗ್ಬೋದು ಕಂಡ್ರೆ ಸೊ ಅವುಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ನಾವು ಬಂದು ಆ ಜಾಗದಲ್ಲಿ ಕೂತು ಧ್ಯಾನದಲ್ಲಿ ಆ ಜಾಗನ ಚೆಕ್ ಮಾಡಿ ಅಲ್ಲಿರೋ ಶಕ್ತಿಗಳ ಜೊತೆ ಒಂದು ಕಮ್ಯುನಿಕೇಷನ್ ಮಾಡಿ ಆ ಜಾಗದ ಇತಿಹಾಸನ ಮತ್ತು ಆ ಜಾಗದಲ್ಲಿ ಏನೆಲ್ಲ ಶಕ್ತಿ ಇದೆ, ಯಾವ ಕೆಲಸಗಳಲ್ಲಿ ಆಗ್ತವೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಜನಕ್ಕೆ ತಲುಪಿಸೋ ಒಂದು ಕೆಲಸ ಮಾಡ್ತೀವಿ. ಸೊ ಇದನ್ನು ಬಳಸ್ಕೊಳ್ಳಿ. ಆದಷ್ಟು ನಿಮ್ಮ ಸುತ್ತಮುತ್ತ ಈ ಥರ ಏನಾದರೂ ದೇವಸ್ಥಾನ ಆಗ್ಬೋದು, ಈ ಥರದ ಜಾಗಗಳಿದ್ರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ನಮ್ಮದು ವಾಟ್ಸಪ್ ನಂಬರ್ ರೆಗ್ಯುಲರಾಗಿ ನಮ್ಮದು ಡಿಸ್ಪ್ಲೇನಲ್ಲಿ ಇರ್ತದೆ, ಇಲ್ಲ ಮೇಡಮ್ ಅವ್ರ ನಂಬರ್ ನಾವು ಹಾಕಿರ್ತೀವಿ, ಅವ್ರ ಗಮನಕ್ಕೆ ತಂದರೂ ಸರಿಯೇ. ಸೊ ನಾವು ಅದನ್ನು ನೆಕ್ಸ್ಟ್ ವಿಡಿಯೋಗಳು ಮಾಡಿ ಜನಕ್ಕೆ ತಲುಪಿಸೋ ಕೆಲಸ ಮಾಡ್ತೀವಿ. ಸೊ ಇದೊಂದು ವಿಶೇಷವಾದ ಒಂದು ಸ್ಟೋರಿ. ಸೊ ಈ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಪ್ರೋತ್ಸಾಹ ಮಾಡ್ತಾ ಹೋಗಿ. ನೀವೇನಾದರೂ ತಿಳಿಸ್ತೀರಾ ಮೇಡಮ್ ಜನಕ್ಕೆ? ನೋಡಿ, ಈ ಥರ ಲಿಂಗಗಳಾಯಿತು, ಯಾವುದೋ ದೇವ್ರುಗಳಾಯಿತು, ಇದು ನೆಲದ ಮೇಲೆ ಕುಂದ್ರಿಸ್ಬೇಡಿ. ನೀವು ನೆಲದ ಮೇಲೆ ಏನು ಕುಂದಿರ್ತೀರ ಮನೇಲಿ ಇಲ್ವಲ್ಲ. ದೇವ್ರಿಗೆ ಯಾವ ಥರ ಕುಂದ್ರಿಸ್ಬೇಕು ಆ ಥರ ಮೇಲೆ ಕುಂದ್ರಿಸ್ಬೇಕು. ಯಾರ ಸಹಾಯ ಮಾಡೋರಿದ್ದರೆ ಮಾಡ್ಬೋದು, ಅದರ ನಾವು ಮಾಡ್ತೀವಿ. ನಾವು ಮಾಡಿ ಅದಕ್ಕೇನು ಮಾಡಬೇಕು ನಾವು ಹೆಲ್ಪ್ ಮಾಡ್ತೀವಿ, ಆಯಿತಾ. ಜನಗಳು ನಿಮಗೆ ಇಷ್ಟ ಇದ್ದರೆ ಯಾರ್ಯಾರು ಹೆಲ್ಪ್ ಮಾಡಬೇಕಾದ್ರೆ ನಂಬರ್ ಇದೆ, ಅದ್ರ ಮುಖಾಂತರ ನೀವು ನಮಗೆ ಹೆಲ್ಪ್ ಮಾಡಿದರೆ ನಮಗೆ ಇನ್ನೂ ಅನುಕೂಲ. ನಾವು ಇದು ಮಾಡ್ತೀವಿ. ಮಾಡಿದ ಮೇಲೆ ಈ ವಿಡಿಯೋ ನಿಮಗೆ ಬಿಡ್ತೀವಿ, ನೀವು ನೋಡ್ತೀರ ಅವಾಗ. ಸೊ ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ ವೀಕ್ಷಕರೇ.